ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಧೋರಣೆ ವಿರೋಧಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಮತ್ತು ರಾಗಿ ಬೆಳೆಗೆ ಬೆಳೆ ನಷ್ಟ ಪರಿಹಾರಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿ ಧೋರಣೆಯನ್ನ ಖಂಡಿಸಿ ಚಿಂತಾಮಣಿ ಪ್ರಮುಖ ವೃತ್ತಗಳಲ್ಲಿ ಹಾಗೂ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅವರು ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಆಜಾದ್ ಚೌಕ್ನಿಂದ ತಾಲೂಕು ಕಚೇರಿವರೆಗೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಸಹಸ್ರ ಎಲ್ಲ ರೈತ ಸಂಘದವರು ಸೇರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಗರದ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಮುಖಾಂತರ ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್, ಕೆಎಂ ರಾಜಶೇಖರ್ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್, ನಗರ ಅಧ್ಯಕ್ಷ ಗೋವಿಂದರಾಜು, ಪ್ರಕಾಶ್ ಗುಪ್ತಾ, ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವಕುಮಾರ್ ಮತ್ತು ಗೋಕುಲ್ ಶ್ರೀನಿವಾಸ್, ಅಂಜಪ್ಪ, ದೇವರಾಜ್, ಕುರಟಹಳ್ಳಿ ಡಾಬಾ ಮಂಜುನಾಥ್, ಶ್ರುತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೈತರ ಹಕ್ಕುಗಳನ್ನು ಹತ್ತಿಕ್ಕುತ್ತಿರುವುದು ಹಾಗೂ ರೈತರ ಏನು ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಅಡ್ಡಿ ಮಾಡಿ ಅವರೊಂದು ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅಡ್ಡಿ ಮಾಡ್ತಿರುವಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ನಾಳೆ ಪ್ರತಿಭಟನೆ ಮಾಡಬೇಕಂತ ನಮ್ಮ ವೇಣುಗೋಪಾಲಣ್ಣವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತು ಅನ್ನದಾತನ ಜೊತೆ ರೈತನ ಗೋಳಾಟ ಆಡಿಸಿ ರೈತರಿಗೆ ಕೊಡ್ತಾ ಇರೋ ಕಷ್ಟ ಎಲ್ಲ ರಾಜ್ಯದ ಜನತೆ ಕೊಟ್ಟಿದೆ. ಆ ರೈತರ ಪರವಾಗಿ ನಾವು ನಿಂತು ಅವ್ರಿಗಾಗ್ತಾ ಇರೋಂಥ ಕಬ್ಬು ಬೆಳೆ ಆಗ್ಬೋದು, ತುಂಗಭದ್ರಾ ನದಿ ನೀರು ಗೇಟ್ಗಾಗ್ಬೋದು, ಅವರಿಗೆ ಪರಿಹಾರ ಕೊಡಲು ಎಷ್ಟೋ ಕುಚ್ಚು ಹೋಗಿರೋಂಥ ರೈತರ ಪರಿಹಾರ ಕೊಡೋದಕ್ಕಾಗ್ಬೋದು, ಇತರೆ ಅವರ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಕಿಂಚತ್ತೂ ಬೆಲೆ ಇಲ್ಲ. ಆದ್ದರಿಂದ ನಾವು ನಾಳೆ 10 ಗಂಟೆಗೆ ಆಜಾದ್ ಚೌಕದಿಂದ ಅನ್ನದಾತರ ಪರವಾಗಿ, ಈ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಾವು ಒಂದು ಜಾಥಾ ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ರೈತರ ಜೊತೆ ನಮ್ಮ ಬಿಜೆಪಿ ಪಕ್ಷ ನಾವು ಇದನ್ನು ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು NDA ಭಾಗದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಅನ್ನದಾತನ ಬಗ್ಗೆ ಕಾಳಜಿ ಇರುವಂಥ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರ ಶ್ರೇಯೋಭಿಲಾಷಿಗಳು ಹಾಗೂ NDA ಪರವಾಗಿರುವಂಥ ಅಂಗಪಕ್ಷದ ಸದಸ್ಯರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರ್ಕೊಳ್ತಾರೆ. ತಹಸೀಲ್ದಾರ್ಗೆ ಮನವಿ ಪತ್ರ ಒಂದು 10 ಗಂಟೆ 10:30 ಸ್ಟಾರ್ಟ್ ಆಗುತ್ತೆ. ಸುಮಾರು 1,000 ಜನ ಭಾಗಿಯಾಗ್ತಾರೆ ರೈತರು. ನಾರಾಯಣ ಸ್ವಾಮಿ ಅವರು ಪಾಲ್ಗೊಳ್ತಾ ಇದ್ದರು. ನಮ್ಮ MP ಸುಧಾಕರ್ ಅವರು ಸಂದೇಶ ಕಳಿಸಿದ್ದಾರೆ. ಅವರು ಅಲ್ಲಿ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಲಿ ಕಲಾಪ ನಡೀತಾ ಇದೆ, ಲೋಕಸಭೆ ರಾಜ್ಯಸಭೆ. ಆದ್ದರಿಂದ ಅವರು ಪಾಲ್ಗೊಳ್ಳಲಾಗ್ತಾ ಇಲ್ಲ. ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ ಪಾಲ್ಗೊಳ್ತಾರೆ.